ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಪ್ರಮೀಳಾ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಪರಾಭವ ನಾಮ ಸಂವತ್ಸರದ ಮೊದಲ ಏಕಾದಶಿ ಚೈತ್ರ ಶುದ್ಧ ಏಕಾದಶಿ. ಈ ಏಕಾದಶಿಯನ್ನು ಕಾಮದ ಏಕಾದಶಿ ಅಂತ ಕರೀತಾರೆ. ಈ ಏಕಾದಶಿ ಮಾರ್ಚ್ 29ನೇ ತಾರೀಕು ಭಾನುವಾರದಂದು ಬಂದಿದೆ. ಈ ಏಕಾದಶಿಯ ತಿಥಿ ಯಾವ ಸಮಯದಿಂದ ಯಾವ ಸಮಯದವರೆಗೂ ಬಂದಿದೆ, ಈ ಏಕಾದಶಿಯ ವ್ರತಕಥೆ ಏನು, ಈ ಏಕಾದಶಿಯನ್ನು ಹೇಗೆ ಆಚರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ. ಸ್ನೇಹಿತರೆ, ನಿಮ್ಮೆಲ್ಲ ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೊಂದು ಲೈಕ್ ಕೊಡಿ. ಸ್ನೇಹಿತರೆ, 28ನೇ ತಾರೀಕು ಮಾರ್ಚ್ 28ನೇ ತಾರೀಕು ಶನಿವಾರ ಬೆಳಗ್ಗೆ 8 ಗಂಟೆ 46 ನಿಮಿಷದಿಂದ ಮಾರ್ಚ್ 29ನೇ ತಾರೀಕು ಬೆಳಗ್ಗೆ 7 ಗಂಟೆ 46 ನಿಮಿಷದವರೆಗೂ ಏಕಾದಶಿ ತಿಥಿ ಇರುತ್ತೆ. ಸೂರ್ಯೋದಯದ ಸಮಯವನ್ನು ಗಣನೆಗೆ ತೆಗೆದುಕೊಂಡು ಮಾರ್ಚ್ 29ನೇ ತಾರೀಕು ಏಕಾದಶಿಯನ್ನು ಆಚರಿಸಬೇಕಾಗುತ್ತೆ. ಈ ದಿನದ ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ 4 ಗಂಟೆ 44 ನಿಮಿಷದಿಂದ 5 ಗಂಟೆ 30 ನಿಮಿಷದವರೆಗೂ ಇರುತ್ತೆ. ಸ್ನೇಹಿತರೆ, ಪ್ರತಿ ಏಕಾದಶಿಗೂ ಒಂದೊಂದು ಮಹತ್ವ ಇರುತ್ತೆ. ಪ್ರತಿ ಏಕಾದಶಿಯನ್ನು ತಿಳಿಯೋದ್ರಿಂದನೇ ನಾವು ಎಷ್ಟೋ ಪಾಪಗಳನ್ನು ಕಳೆದುಕೊಳ್ಳಬಹುದು ಅಂತ ಭಾಗವತ ಪುರಾಣ ಮತ್ತು ಪದ್ಮ ಪುರಾಣಗಳಲ್ಲಿ ಹೇಳಲಾಗಿದೆ. ಕಾಮದ ಏಕಾದಶಿಯ ಮಹತ್ವವನ್ನು ಶ್ರೀಕೃಷ್ಣ ಧರ್ಮರಾಯನಿಗೆ ತಿಳಿಸ್ತಾನೆ. ಅದಕ್ಕೂ ಮುಂಚೆ ಒಮ್ಮೆ ರಾಜ ದಿಲೀಪ ವಸಿಷ್ಠ ಮಹರ್ಷಿಗೆ ಇದೇ ಪ್ರಶ್ನೆಯನ್ನು ಕೇಳ್ತಾರೆ. ಅಂದರೆ, ಈ ಸಕಲ ಪಾಪಗಳನ್ನು ಕಳೆದುಕೊಳ್ಳುವ ಒಂದು ವ್ರತ ಯಾವುದಾದ್ರೂ ಇದ್ದರೆ ಹೇಳಿ ಅಂತ. ಆಗ ವಸಿಷ್ಠ ಮಹರ್ಷಿಗಳು ರಾಜ ದಿಲೀಪನಿಗೆ ಈ ಕಥೆಯನ್ನು ಹೇಳಿರ್ತಾರೆ. ಅದೇ ಕಥೆಯನ್ನು ಶ್ರೀಕೃಷ್ಣ ಧರ್ಮರಾಯನಿಗೆ ತಿಳಿಸ್ಕೊಡ್ತೀನಿ ಅಂತ ತಿಳಿಸ್ಕೊಡ್ತಾರೆ. ಆ ಕಥೆ ಏನು ಅಂತ ನಾವೀಗ ತಿಳ್ಕೊಳ್ಳೋಣ. ಚೈತ್ರ ಮಾಸ ಶುಕ್ಲ ಪಕ್ಷದ ಏಕಾದಶಿಯನ್ನು ಕಾಮದ ಏಕಾದಶಿ ಅಂತ ಕರೀತಾರೆ. ಇದು ಸಕಲ ಪಾಪಗಳನ್ನು ಸುಟ್ಟು ನಾಶ ಮಾಡುತ್ತೆ. ಪ್ರಾಚೀನ ಕಾಲದಲ್ಲಿ ಭಾಗೀಪುರ ಎಂಬ ನಗರ ಇರುತ್ತೆ. ಪುಂಡರೀಕ ಎಂಬ ರಾಜ ಆಳ್ವಿಕೆ ಮಾಡ್ತಾ ಇರ್ತಾನೆ. ರಾಜ ಪುಂಡರೀಕನ ಸಾಮ್ರಾಜ್ಯ ಬಹಳ ಸುಭಿಕ್ಷವಾಗಿರುತ್ತೆ. ಅವನ ರಾಜ್ಯದಲ್ಲಿ ಕಿನ್ನರರು, ಗಂಧರ್ವರು ಎಲ್ಲರೂ ವಾಸ ಮಾಡ್ತಾ ಇರ್ತಾರೆ. ಈ ಥರ ನಗರದಲ್ಲಿ ಲಲಿತ್ ಮತ್ತು ಲಲಿತಾ ಎಂಬ ಇಬ್ಬರು ಗಂಧರ್ವರು ಬಹಳ ಭವ್ಯವಾದ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಇವರಿಬ್ಬರು ಹಾಡುವುದರಲ್ಲಿ ಬಹಳ ಪ್ರವೀಣರಾಗಿರ್ತಾರೆ. ಇವರಿಬ್ಬರ ಮಧ್ಯೆ ಬಹಳ ಪ್ರೀತಿ ಇರುತ್ತೆ, ಅನ್ಯೋನ್ಯತೆ ಇರುತ್ತೆ. ರಾಜ ಪುಂಡರೀಕನಾದ ರಾಜನ ಆಸ್ಥಾನದಲ್ಲಿ ಲಲಿತ್ ಹಾಡ್ತಾ ಇದ್ದ. ಆಗ ಲಲಿತಾ ಅಲ್ಲಿ ಇರಲಿಲ್ಲ. ಲಲಿತ್ನು ತನ್ನ ಮಡದಿ ಲಲಿತಳನ್ನು ನೆನಪಿಸಿಕೊಂಡು ತಪ್ಪಾಗಿ ಹಾಡ್ತಾ ಇದ್ದ. ಆಗ ರಾಜ ಪುಂಡರೀಕ ಕೋಪಗೊಂಡು ಲಲಿತ್ನಿಗೆ, ನೀನು ನನ್ನ ಮುಂದೆಯೇ ಹೆಂಡತಿಯ ಧ್ಯಾನದಲ್ಲಿದ್ದು ತಪ್ಪಾಗಿ ಹಾಡ್ತಾ ಇದೆಯಾ, ನೀನು ನರಭಕ್ಷಕ ರಾಕ್ಷಸನಾಗಿ ಹುಟ್ಟು ಅಂತ ಶಪಿಸಿಬಿಡ್ತಾನೆ. ತಕ್ಷಣವೇ ಲಲಿತನು ಉಗ್ರ ರಾಕ್ಷಸನಾಗಿ ರೂಪಾಂತರಗೊಳ್ತಾನೆ. ಆಗ ಲಲಿತಾ ತನ್ನ ಗಂಡನ ರೂಪವನ್ನು ನೋಡಿ ಬಹಳ ದುಃಖಿತಳಾಗ್ತಾಳೆ. ರಾಕ್ಷಸ ರೂಪದಲ್ಲಿದ್ದ ಗಂಡ ಎಲ್ಲಿ ಹೋದರೆ ಅಲ್ಲಿ ಹೋಗ್ತಾ ಇರ್ತಾಳೆ. ಹೀಗೆ ಗಂಡನನ್ನು ಹಿಂಬಾಲಿಸಿಕೊಂಡು ಹೋಗಿ ವಿಂಧ್ಯಾಚಲ ಪರ್ವತವನ್ನು ತಲುಪ್ತಾಳೆ. ವಿಂಧ್ಯಾಚಲ ಪರ್ವತದಲ್ಲಿ ಆಕೆ ಶೃಂಗಮುನಿಗಳ ಪರ್ವತವನ್ನು ನೋಡ್ತಾಳೆ. ಆ ಆಶ್ರಮಕ್ಕೆ ಹೋಗಿ ಮುನಿಗಳನ್ನು ನೋಡಿ ಶೃಂಗಮುನಿಗಳಿಗೆ ನಡೆದದ್ದೆಲ್ಲ ಹೇಳ್ತಾಳೆ. ತನ್ನ ಗಂಡ ಅನುಭವಿಸ್ತಾ ಇರೋ ರೂಪದಿಂದ ಮೊದಲ ರೂಪಕ್ಕೆ ಬರಲು ಏನಾದರೂ ಪರಿಹಾರ ಹೇಳಿ ಅಂತ ಅವರನ್ನು ಪರಿಯಾಗಿ ಬೇಡಿಕೊಳ್ತಾಳೆ. ಆಗ ಶೃಂಗಮುನಿಗಳು ಹೇಳ್ತಾರೆ, ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಆಚರಿಸು, ಅವರ ಎಲ್ಲ ಪಾಪಗಳು ಕಳೆದು ಹೋಗಿ ಪುಣ್ಯ ಫಲಗಳು ಲಭಿಸುತ್ತೆ ಅಂತ. ನೀನು ಅಂದರೆ ಲಲಿತಳಿಗೆ ಹೇಳ್ತಾಳೆ, ನೀನು ಏಕಾದಶಿಯ ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಆಚರಿಸಿ ಆ ಪುಣ್ಯ ಫಲಗಳನ್ನು ನಿನ್ನ ಗಂಡನಿಗೆ ಧಾರೆ ಎರೆದರೆ ಆತ ಮೊದಲ ರೂಪಕ್ಕೆ ಬರ್ತಾರೆ ಅಂತ ಹೇಳ್ತಾಳೆ. ಆಗ ಲಲಿತಳು ಶೃಂಗಮುನಿಯ ಸಲಹೆಯಂತೆ ಏಕಾದಶಿಯನ್ನು ಆಚರಿಸಿ ಅದರ ಫಲವನ್ನು ತನ್ನ ಪತಿಗೆ ಧಾರೆ ಎರಿತಾಳೆ. ಆಗ ಲಲಿತನು ರಾಜ ನೀಡಿದ ಶಾಪದಿಂದ ಮುಕ್ತಿ ಹೊಂದಿ ತನ್ನ ಹಿಂದಿನ ರೂಪವನ್ನು ಪಡಿತಾನೆ. ಇಬ್ಬರು ಸಂತೋಷವಾಗಿ ಜೀವನ ನಡೆಸ್ತಾರೆ ಮುಂದೆ. ಈ ಕಥೆಯನ್ನು ಶ್ರೀಕೃಷ್ಣ ಧರ್ಮರಾಯನಿಗೆ ಹೇಳ್ತಾನೆ. ಹೇ ಧರ್ಮರಾಯ, ಈ ರೀತಿ ಉಪವಾಸವಿದ್ದು ಏಕಾದಶಿಯನ್ನು ಆಚರಿಸೋದ್ರಿಂದ
ಸಕಲ ಪಾಪಗಳು ಕಳೆದು ಹೋಗಿ ಪುಣ್ಯ ಫಲಗಳು ಲಭಿಸಿ ಮನುಷ್ಯರು ಬ್ರಹ್ಮಹತ್ಯ ಇತ್ಯಾದಿ ಪಾಪಗಳಿಂದ ಮುಕ್ತರಾಗ್ತಾರೆ. ಅವರು ಏನು ಪಾಪ ಮಾಡಿದರೂ ಅವರಿಗೆ ಮುಕ್ತಿ ಸಿಗುತ್ತೆ. ಈ ರೀತಿ ಮುಕ್ತಿ ಸಿಗೋದಕ್ಕೆ ಇದಕ್ಕಿಂತ ಮತ್ತೊಂದು ವ್ರತವಿಲ್ಲ. ಅಷ್ಟೇ ಅಲ್ಲ, ಈ ಕಥೆಯನ್ನು ಯಾರು ಹೇಳ್ತಾರೆ, ಕೇಳಿಸ್ಕೊಳ್ತಾರೆ, ಅವ್ರಿಗೂ ಕೂಡ ಅನಂತ ಪುಣ್ಯ ಫಲಗಳು ಲಭಿಸಿ ಅವರ ಪಾಪಗಳು ಕಳೆದು ಹೋಗ್ತವೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಇಷ್ಟೊಂದು ಪುಣ್ಯ ಫಲಗಳಿರುವ ಏಕಾದಶಿಯನ್ನು ನಾವು ಕೂಡ ಆಚರಿಸೋಣ. ಸ್ನೇಹಿತರೆ, 28ನೇ ತಾರೀಕು, ಮಾರ್ಚ್ 28ನೇ ತಾರೀಕು ದಶಮಿ, ಒಪ್ಪತ್ತು ಊಟ ಮಾಡಿ. ಮಾರ್ಚ್ 29ನೇ ತಾರೀಕು ಏಕಾದಶಿ ಪೂರ್ಣ ಉಪವಾಸವಿದ್ದು, ಮಾರ್ಚ್ 36ನೇ ತಾರೀಕು ದ್ವಾದಶಿ ಬೆಳಗ್ಗೆ ಪಾರಣೆಯನ್ನು ಆಚರಿಸಿದರೆ ನಮಗೆ ಈ ಕಾಮದ ಏಕಾದಶಿಯ ಪುಣ್ಯ ಫಲಗಳು ಲಭಿಸುತ್ತೆ. ಸ್ನೇಹಿತರೆ, ನಾವು ಮಾಡಬೇಕಾಗಿರೋದಿಷ್ಟೇ. ನಿಮಗೆ ಸಾಧ್ಯವಾದರೆ ಈ ದಿನ ಅಂದರೆ ಮಾರ್ಚ್ 29ನೇ ತಾರೀಕು ಭಾನುವಾರ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಹೊಸಲು ಪೂಜೆ ಮಾಡಿಕೊಂಡು ಲಕ್ಷ್ಮೀನಾರಾಯಣರ ಫೋಟೋ ಇದ್ದರೆ ಅಥವಾ ವಿಗ್ರಹ ಇದ್ದರೆ, ಅಥವಾ ನಿಮಗೆ ಲಕ್ಷ್ಮೀನಾರಾಯಣರ ಫೋಟೋ ವಿಗ್ರಹ ಇಲ್ಲ ಅಂದರೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಫೋಟೋವನ್ನಾದರೂ ಇಟ್ಕೊಂಡು ತುಳಸಿಯಿಂದ ಅರ್ಚನೆಯನ್ನು ಮಾಡ್ಕೋಬೇಕು. ಸ್ವಾಮಿಗೆ ಹಾಲು ಹಣ್ಣು ನೈವೇದ್ಯಕ್ಕಿಟ್ಟು ನೀವು ಸ್ವಾಮಿಗೆ ಸಂಕಲ್ಪವನ್ನು ಮಾಡಿಕೊಂಡು ನೀವು ವೆಂಕಟೇಶ್ವರ ಸ್ವಾಮಿಯ ಮಹಾವಿಷ್ಣುವಿನ ಯಾವುದೇ ಮಂತ್ರಗಳನ್ನು ಜಪಿಸ್ಕೊಂಡು, ಅಂದರೆ ವಿಷ್ಣು ಸಹಸ್ರನಾಮ ಆಗಿರ್ಬೋದು, ದಶಾವತಾರ ಸ್ತೋತ್ರ ಆಗಿರ್ಬೋದು, ನಾರಾಯಣ ಸ್ತೋತ್ರ ಆಗಿರ್ಬೋದು, ವೆಂಕಟೇಶ್ವರ ಸ್ವಾಮಿಯ ಯಾವುದೇ ಸ್ತೋತ್ರಗಳಾಗಿರ್ಬೋದು ಹೇಳಿಕೊಂಡು ತುಳಸಿಯಿಂದ ಅರ್ಚನೆ ಮಾಡಬೇಕು. ಇವು ಯಾವ ನಿಮ್ಗೆ ಓದ್ಕೊಳ್ಳೋಕ್ಕೆ ಬರಲಿಲ್ಲ ಅಂತಂದರೆ ನೀವು ಓಂ ನಮೋ ನಾರಾಯಣಾಯ ಆಗಲಿ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಆಗಲಿ ಹೇಳ್ಕೊಳ್ಳಿ. ಈ ದಿನ ಸಾಯಂಕಾಲ ತುಳಸಿಯ ಮುಂದೆ ತುಪ್ಪದ ದೀಪಗಳನ್ನು ಹಚ್ಚಿ ಪೂಜೆಯನ್ನು ಮಾಡ್ಕೊಳ್ಳಿ. ನಿಮಗೆ ಸಾಧ್ಯವಾದರೆ ಹತ್ತಿರದಲ್ಲಿರುವಂತಹ ವಿಷ್ಣುವಿನ ದೇವಾಲಯ ಅಥವಾ ವೆಂಕಟೇಶ್ವರ ಸ್ವಾಮಿಯ ದೇವಾಲಯವನ್ನು ದರ್ಶಿಸ್ಕೊಳ್ಳಿ. ಯಾವುದೂ ಪೂಜೆ ಮಾಡೋಕ್ಕಾಗಲ್ಲ ಅನ್ನೋರು ಓಂ ನಮೋ ನಾರಾಯಣಾಯ ಅಂತ ನಿಮ್ಮ ದೈನಂದಿನ ಕೆಲಸಗಳನ್ನು ಮಾಡಿಕೊಂಡು ಎಷ್ಟು ಸಾಧ್ಯವಾದರೆ ಅಷ್ಟು ಬಾರಿ ಜಪಿಸ್ತಾ ಸ್ವಾಮಿಯನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡ್ರೆ ಅಷ್ಟೇ ಪುಣ್ಯ ಫಲಗಳು ನಿಮ್ಮದಾಗುತ್ತೆ. ಸ್ನೇಹಿತರೆ, ಇಲ್ಲಿ ಬರೀ ಪೂಜೆ ಮಾಡೋದು ಮುಖ್ಯ ಅಲ್ಲ, ನಿಮ್ಮ ಭಕ್ತಿನೇ ಮುಖ್ಯ. ನಮಗೆ ಆಗುತ್ತೆ, ಏನೂ ಆರೋಗ್ಯದ ಸಮಸ್ಯೆಗಳಿಲ್ಲ ಅನ್ನೋರು ಖಂಡಿತ ಉಪವಾಸವಿದ್ದು ಈ ವ್ರತವನ್ನು ಆಚರಿಸಿ ನಿಮ್ಮ ಕೋರಿಕೆಗಳು ಈಡೇರುತ್ತೆ, ನಿಮ್ಮ ಪಾಪಗಳು ತೊಲಗಿ ಹೋಗ್ತವೆ. ಆರೋಗ್ಯ ನನಗೆ ಆಗಲ್ಲ ಅನ್ನೋರು, ಮುದುಕರು, ಮಕ್ಕಳು ಇವರೆಲ್ಲ ಉಪವಾಸವನ್ನು ಮಾಡೋಕ್ಕೆ ಹೋಗಬೇಡಿ. ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ ಸ್ನೇಹಿತರೆ.